ಮೊದಲನೇ ದಿನ ಕೊಟ್ಟಿಯೂರು ಮತ್ತೆ ಪಲ್ಚರು ವಾಟರ್ ಫಾಲ್ಸ್ ಮುಗಿಸಾದ್ಮೇಲೆ ಕಣ್ಣೂರಲ್ಲಿ ಸ್ಟೇ ಆಗಿದ್ದು. ಕಣ್ಣೂರಲ್ಲಿ ಬೆಳಿಗ್ಗೆ 6 ಗಂಟೆಗೆ ಚೆಕ್ಔಟ್ ಆಗಿ ನಾವು ಹೊರಟಿದ್ದ ಹಾರ್ಬರ್ ಕಡೆಗೆ. ಹಾರ್ಬರ್ ಅಲ್ಲಿ ಫಿಶ್ ಮೇಲಿಂದ ನಮಗೆ ನಿಂತ್ಕೊಳ್ಳಕ್ಕೆ ಆಗ್ಲಿಲ್ಲ, ಅದಕ್ಕೆ ಅದ್ರ ಪಕ್ಕದಲ್ಲೇ ಇರೋ ಬೀಚ್ ವ್ಯೂ ಪಾಯಿಂಟ್ ಬಂದು ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಬೀಚ್ ನೋಡಿದ್ದು ಮುರುಡೇಶ್ವರ ಮತ್ತೆ ಮಲ್ಪೆನ. ಅದ್ ಬಿಟ್ರೆ ಇವಾಗ್ಲೇ ನೋಡ್ತಾ ಇರೋದು. ಬೀಚ್ ವ್ಯೂ ಮಾತ್ರ ಕ್ರೇಜಿ, ಎಷ್ಟ್ ನೋಡಿದ್ರು ನೋಡ್ತಾನೆ ಇರ್ಬೇಕು ಅಂತ ಅನ್ಸ್ತಿದ್ದು. ಈ ಬೀಚ್ ವ್ಯೂ ನ ಅಟ್ರಾಕ್ಟ್ ಮಾಡ್ತಿದ್ದು ಯಾವ್ದು ಅಂದ್ರೆ ಅಲ್ಲಿ ಮಾಡ್ತಿದ್ದು ಫಿಶಿಂಗ್, ಬೋಟ್ ಗಳು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದು, ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲೂ ಬೆಳಬೆಳಗಿನ ಮೋಡ ಕವಿದ ವಾತಾವರಣ ಇತ್ತು. ಈ ತರ ವೆದರ್ ಇದ್ರೆ ನಿಮ್ಗೆ ಗೊತ್ತಲ್ಲ ಯಾವ ತರ ಫೀಲ್ ಕೊಡುತ್ತೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬೇಬಿ ಬೀಚ್ ಹೋಗೋದಂತ ಹೋಗ್ತಿದ್ದೋ, ಮಧ್ಯದಲ್ಲಿ ಒಂದ್ ಸ್ಟಾಪ್ ಹಾಕ್ಬಿಟ್ಟು ನಿಂತಿದ್ದೋ. ನಮ್ ಕರ್ನಾಟಕ ಗಾಡಿ ನೋಡ್ಬಿಟ್ಟು ಎಲ್ಲೋ ಕನ್ಫ್ಯೂಸ್ ಆಗಿ ನಿಂತಿರ್ಬೇಕು ಅಂದ್ಬಿಟ್ಟು ಅವರೇ ಒಂದ್ ಮಾತಾಡ್ಸಿದ್ರು ನಮ್ನ. ಅವರೇನೆ ನಮ್ನ ಬೇಬಿ ಬೀಚ್ ಕರ್ಕೊಂಡೋದ್ರು. ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪಯಂಬೆಲ ಬೀಚ್ ಕರ್ಕೊಂಡ್ ಬಂದ್ರು. ಬೀಚ್ ಕರ್ಕೊಂಡ್ ಬಂದ್ಬಿಟ್ಟು ಆದ್ಮೇಲೆ ಕಣ್ಣೂರಲ್ಲಿ ಯಾವ ಪ್ಲೇಸ್ ಚೆನ್ನಾಗೈತೆ ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ರು ನಮ್ಗೆ. ಅದಾದ್ಮೇಲೆ ಅವರು ಹೊರಟ್ರು. ಅದಾದ್ಮೇಲೆ ನಾವು ಬೀಚ್ ಕಡೆ ಬಂದು ಈ ಬೀಚ್ ಅಲ್ಲೂ ಸ್ವಲ್ಪ ದೊಡ್ಡದಾಗೆ ಅಲೆಗಳು ಬರ್ತಿದ್ದೋ. ಇಲ್ಲೂ ಒಂದ್ ಸ್ವಲ್ಪ ಕಾಲ ಕಳೆದ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದೆ ಫೋರ್ಟ್ ಗೆ. ಫೋರ್ಟ್ ಅಲ್ಲಿ ಒಂದ್ ರೌಂಡ್ ಹಾಕೊಂಡು ಬೀಚ್ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ರೀಲ್ಸ್ ಅದೇ ಫೇಮಸ್ ಆಗಿರೋ ಮಕ್ಕಣಿ ಪಾಯಿಂಟ್ ಗೆ. ಇಂತ ಬ್ಯೂಟಿಫುಲ್ ಪೂಲ್ ನೋಡಾದ್ಮೇಲೆ ನಾನಂತೂ ಯಾವಾಗ ಪೂಲ್ ಗಾರ್ತೀನೋ ಅಂತಾನೆ ಅನ್ಸ್ತಿತ್ತು. ಎಕ್ಸೈಟ್ಮೆಂಟ್ ತಡಿಕಾಗದೆ ಬಟ್ಟೆ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಪೂಲ್ ಗಾರ್ದೆ. ಕಡೆ ಎಡ್ಜಿಂದ ಆ ಕಡೆ ಎಡ್ಜ್ ಹೋಗೋದಂತ ಹೋಯ್ತಿದ್ದೆ. ಫುಲ್ ಸುಸ್ತಾಯ್ತಿತ್ತು. ಈ ಪೂಲು ಇಲ್ಲ ಅಂದ್ರೆ 2 ತೆಂಗಿನ ಮರದಷ್ಟು ಆಳ ಐತಂತೆ. ನೀರೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ಡ್ರೈವನ್ ಬೀಚ್ ಹೋಗೋದಂತ ಹೋಯ್ತಿದ್ದೋ. ಹೋಗೋದರಲ್ಲಿ ಮಧ್ಯದಲ್ಲಿ ಒಂದ್ ಟೆಂಪಲ್ ಒಂದ್ ವಿಸಿಟ್ ಆಗ್ದು. ಅಲ್ಲಿಂದ ಡ್ರೈವನ್ ಬೀಚ್ ಬಂದು ಅಲ್ಲೊಂದು ಸಕ್ಕತ್ ಎಂಜಾಯ್ ಮಾಡೋದು ಬೀಚ್ ಅಲ್ಲಿ. ಇವತ್ತಂತೂ ಸುಮಾರು ಬೀಚ್ ಗಳನ್ನ ವಿಸಿಟ್ ಮಾಡ್ಬಿಟ್ಟಿದೀವಿ. ಎಷ್ಟೇ ಬೀಚ್ ಹೋದ್ರು ನಂಗಂತೂ ಬೇಜಾರಾಯ್ತಿರ್ಲಿಲ್ಲ. ಬೀಚ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದ ಅಂತ ಅನ್ಸ್ತಿತ್ತು. ಬೀಚ್ ಅಲ್ಲಿ ಸುಮಾರು ತಟ್ಟಾಡಿ ನೆಕ್ಸ್ಟ್ ಕಣ್ಣೂರಿಗೆ ಬಂದು ಸ್ಟೇ ಆಗಕ್ಕೆ. ಅದಾದ್ಮೇಲೆ ನಾಳೆ ಯಾವ ಪ್ಲೇಸ್ ವಿಸಿಟ್ ಮಾಡೋದು ಮತ್ತೆ ವಾಟರ್ ಫಾಲ್ಸ್ ಹುಡುಕೊಂಡು ತುಂಬಾ ದೂರ ಹೊರಟಾಗಿದ್ದ ಕಾಡ್ ಮಧ್ಯ. ವಾಟರ್ ಫಾಲ್ಸ್ ಸಿಗ್ತಾ ಇಲ್ವಾ ಎಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಅದಕ್ಕೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೀನಾ ಮುಂದಿನ ವಿಡಿಯೋದಲ್ಲಿ ಬಾಯ್.